ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಪವಿತ್ರ ಬಂದಿದ್ದಾಳೆ. ಸೊ ಬಿಕಾಸ್ ಟುಮಾರೋ ಇಸ್ ವೀಕೆಂಡ್, ಸೊ ವಿ ಬೋತ್ ಹ್ಯಾಡ್ ಪ್ಲ್ಯಾನ್ ಕೆ ವಿ ವಿಲ್ ಮೀಟ್ ಅಂತ. ಸೊ ಶಿ ಹ್ಯಾಸ್ ಕಮ್. ಸೊ ನೋಡೋಣ, ಬಂದು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾಳೆ. ಸೊ ಅವಳು ಬಂದ ತಕ್ಷಣ ಅವಳ ರಿಯಾಕ್ಷನ್ನ ನೋಡೋಣ. ಯಾಕಂದರೆ ಅವಳು ರೀಸೆಂಟಾಗಿ ಬೆಂಗಳೂರಿಗೆ ಶಿಫ್ಟ್ ಆಗಿರೋದು. ಚೈಲ್ಡ್ಹುಡ್ ಆದಮೇಲೆ ತುಂಬ ವರ್ಷಗಳಾದಮೇಲೆ ನಾವಿಬ್ಬರು ಸಿಕ್ಕಿದ್ದು. ಸೊ ಸಿಕ್ಕಿದ್ದಾದಮೇಲೆ ಶಿ ಆಲ್ಸೋ ಗಾಟ್ ಜಾಬ್ ಇನ್ ಬ್ಯಾಂಗ್ಳೂರ್. ಸೊ ಫಾರ್ಚುನೇಟ್ಲಿ ದಿಸ್ ಇಸ್ ಹೌ ಇಟ್ ಇಸ್ ಗೋಯಿಂಗ್. ಅವಳು ಬಂದ ತಕ್ಷಣ ಐ ವಿಲ್ ಸ್ಟಾರ್ಟ್ ರೆಕಾರ್ಡಿಂಗ್ ಫ್ರಮ್ ದರ್. ಓಕೆ, ಸೊ ಕೀಪ್ ವಾಚಿಂಗ್ ಗೈಸ್. ಸೊ ಬಂದಿದ್ದಾಳೆ, ಶಿ ಈಸ್ ನಾಕಿಂಗ್ ದ ಡೋರ್. ಹಾಯ್. Holy crap. Thank you so much. Such a sweetheart you are. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. No words. Thank you. So ಅದೇನೋ ಹೇಳ್ತಾರಲ್ಲ, why do you need a man to gift a flower when you have a bestie like this? Thank you so much, Pavi. ಕೊಟ್ಟಿದ್ದಾಳೆ. ಸೊ ಇವಳಿಗೆಲ್ಲಾದ್ರೂ ಆಚೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಇವಾಗ ಹಾಕ್ತಾ ಇದ್ದೀನಿ. ನೋಡೋಣ, ಎಲ್ಲಾದ್ರೂ ಆಚೆ ಹೋಗೋಣ. ಓಕೆ, ನೋಡೋಣ. ಯಾ, ಸೊ ಸ್ಟೇ ಟ್ಯೂನ್ ಗೈಸ್. ಸಿಗೋಣ ನೆಕ್ಸ್ಟ್ ಏನು ಮಾಡ್ತೀವಿ ನೋಡಿ. ತುಂಬ ದಿನ ಆಗಿತ್ತಲ್ವಾ ವ್ಲಾಗ್ ರೆಕಾರ್ಡ್ ಮಾಡಿನೂ ತುಂಬ ದಿನ ಆಯಿತು, ಅಪ್ಲೋಡ್ ಮಾಡಿನೂ ತುಂಬ ದಿನ ಆಯಿತು. ಸೊ ಇವತ್ತೊಂದು ಮಿನಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವ್ಲಾಗ್ ನೋಡಿರ್ಬೋದು ನೀವೆಲ್ಲ. ನಾನು ಆ ಪಿ ಜಿಯಿಂದ ವೆಕೇಟ್ ಮಾಡಿರೋವಂಥ ಒಂದು ವ್ಲಾಗು. ಹೊಸ ಪಿ ಜಿಗೆ ಬಂದಿದ್ದಾಯಿತು, ಎಲ್ಲ ಸೆಟ್ ಮಾಡಿದ್ದಾಯಿತು. ಪವಿತ್ರ ನನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದಾಳೆ. ಸೊ ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ ರೂಮ್ ಟೂರ್. ಎಸ್, 100% ರೂಮ್ ಟೂರ್ ನಾನೊಂದು ಸರಿ ನಿಮಗೆ ಖಂಡಿತವಾಗ್ಲೂ ಮಾಡ್ತೀನಿ, ಪವಿತ್ರನ ಜೊತೆ ಸೇರಿಕೊಂಡು. ಇನ್ನು ಇಷ್ಟೊಂದು ಲಗೇಜೆಲ್ಲ ಎತ್ತಿಡೋದಿದೆ, ಅದೆಲ್ಲ ಇಟ್ಬಿಟ್ಟು ಖಂಡಿತವಾಗ್ಲೂ ಐ ವಿಲ್ ಶೋ ಯು. ಸೊ ಇವತ್ತು ಪವಿತ್ರ ಬಂದಿದ್ದಾಳೆ ನನ್ನ ರೂಮ್ಗೆ. ಇಬ್ಬರು ಸೇರಿಕೊಂಡು ಒಂದು ಐಕಾನಿಕ್ ಪ್ಲೇಸ್, ತುಂಬ ಹಳೇದೊಂದು ಪಾಪ್ಯುಲರ್ ಐಕಾನಿಕ್ ಫುಡ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ನೋಡೋದಕ್ಕೆ ಸ್ಟೇ ಟ್ಯೂನ್ಡ್. ಸೊ ಬಂದು ರೀಚ್ ಆದ್ವಿ. ಝೂ ಏನೆಲ್ಲ ಕರೆಕ್ಟಾಗಿ ಅದು ನಿಮ್ಗೆ ಅನಿಸ್ತಾ ಇದೆ. ಸೊ ಬಂದು ರೀಚ್ ಆದ್ವಿ. ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲಿ ವಿ ಆರ್ ಲೆಜರ್ ಸರ್ಚಿಂಗ್ ಫಾರ್ ಫಿರ್ದೋಸ್ BC. ಇಟ್ಸ್ ಹಿಯರ್, ಫೈನಲಿ ಫೌಂಡ್ ದ ಸ್ಪಾಟ್. ವಿ ಆಕ್ಚುಲಿ ನೋಡು. ಸೊ ಫಿರ್ದೋಸ್ BC 3 ಜನರೇಷನಿಂದ ನಡೆಸ್ಕೊಂಡು ಬಂದಿರೋ ಒಂದು ಹೋಟೆಲ್ ಅಂತಾನೆ ಹೇಳ್ಬೋದು. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಐ ಆಮ್ ಹಿಯರ್ ಟುಡೇ. ದಿಸ್ ಇಸ್ ದ ಲೊಕೇಶನ್. Excited? Play. Excited? Yeah. Shall we go and have? Yes. Come, let's go. Private है. Come, take bite. ಸೊ ಮೇಲ್ ಬಂದ್ವಿ. ಇಲ್ಲಿ ಸರ್ವ್ ಮಾಡ್ತಾರೆ ಅವರು. थोड़ा क्लीन कर दो भैया. ಹಾಂ ಭಯ್ಯ, ಥೋड़ा सा ಕ್ಲೀನ್ ಕರ್ लो. ನೆಮ್ಮದಿ ಆಗಿದೆ. ಫ್ಯಾನು ಇದೆ. ಸೊ ಬಂದ್ವಿ. ಸ್ಪೇಸ್ ತುಂಬ ಚಿಕ್ಕದಿದೆ ಅಂತ ಅಂದ್ಕೊಂಡಿದ್ವಿ. ಆಚೆಯಿಂದ ಆ ಥರ ಕಾಣ್ತಿದೆ. ಒಳಗೆ ಬಂದಮೇಲೆ ವಿ ಜಸ್ಟ್ ಕೇಮ್ ಟು ಲೈಕ್ ಫಸ್ಟ್ ಫ್ಲೋರ್. ಸೊ ಇಲ್ಲಿ ಬಂದಮೇಲೆ ಇಲ್ಲಿ ರೂಮ್ಸ್ ಥರ ಇಲ್ಲ. ಇಲ್ಲಿ हाँ हाँ, फैट वाला पीस डाल के ना पीस चाहिए. सो बंद कूती दीदी. यू कैन सी माय प्लेट. भैया ये क्या है? शामी कबाब. ये लाल कोफ्ता. लाल कोफ्ता. ये हरा कोफ्ता. ओके. और एकदम मलाई कोफ्ता. ये मलाई कोफ्ता. सो शामी कोफ्ता, लाल कोफ्ता, मलाई कोफ्ता एंड हरा कोफ्ता. यू कैन सी ಇಲ್ಲಿ ಕೂತಿದ್ದಾಳೆ, ನಾನು ಇಲ್ಲಿ ಕೂತಿದ್ದೀನಿ. वी आर एंजॉयिंग आवर फूड. कौन सा ये तो बोलो, ये टेस्ट करो. हाँ ठीक है. ये भी दे दो, शीट दे दो. एक टेस्ट करने के लिए सीख नहीं है. नहीं है अभी. हाँ, सीख लो भाई. और चाहिए तो ये ले लो. पानी का बोतल दे दो, हाँ, दे ठंडा दो. वाला. हाँ ठीक है. बाकी का बिरयानी एंड वो चाप, मटन चाप वगैरह दे दो. हाँ, वो अच्छा है. ओके भैया थोड़ा ऑनियंस. हाँ, दे दो सब. तो फर्स्ट बाइट तಗೋತಾ ಇದ್ದೀನಿ. ಬಿಸ್ಮಿಲ್ಲಾ. ಹಾನೆಸ್ಟ್ ರಿವ್ಯೂ ಕೊಡ್ಬೇಕಂದ್ರೆ ಮನೆಯಲ್ಲಿ ಇನ್ನೂ ಜ್ಯೂಸಿನ ಫ್ಲೇವರ್ಫುಲ್ ಆಗಿರುತ್ತೆ. ನಮ್ಮ ಅಮ್ಮ ಮಾಡಿದ್ರೆ ನನಗೆ
ಸೊ ಇಲ್ಲಿ ಬಂದರೆ ಪ್ರತಿಯೊಂದು ಮಟನ್ ಸಿಗುತ್ತೆ, ಅದ್ರ ಜೊತೆ ಚಿಕನ್ ಕೂಡ ಸಿಗುತ್ತೆ, ಬೇರೆ ಏನೂ ಸಿಗಲ್ಲ. ಸೊ ಆರಾಮಾಗಿ ಬಂದು ತಿನ್ಬೋದು. ಇಷ್ಟ ಆಯ್ತಾ? ಚೆನ್ನಾಗಿದೆ ಬಟ್ ಬಿಸಿ ಇರಬೇಕು. ಹೌದು. ಹಾಟಾಗಿದೆ. ಸೊ ನೆಕ್ಸ್ಟ್ ಇವಾಗ ಮಲಾಯಿ ಕೋಫ್ತಾನ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಬಿರಿಯಾನಿ ಸಹ ಬಂದಿದೆ. ಯು ಕ್ಯಾನ್ ಸಿ ಫ್ಯಾಟ್ ಇಂದು ಪೀಸ್ ಹಾಕೊಂಡು ಬಂದಿದ್ದಾರೆ. ಸೋ ಗೋಬಿ ಚಾಪ್ಸ್ ಸೇಮಿ ಚಾಪ್ಸ್ वो सुक्का चाप्स वो पेपर ड्राई चाप्स ಎಸ್, ಇದು ಸುಕ್ಕಾ ಚಾಪ್ಸ್ ಅಂತೆ. ದಿಸ್ ಇಸ್ ಪೆಪ್ಪರ್ ಡ್ರೈ ಚಾಪ್ಸ್ ಫಿಲ್ಡ್ ವಿತ್, ಓ ಮೈ ಗಾಡ್, ಐ ಕಾಂಟ್ ರೆಸಿಸ್ಟ್. ಫಸ್ಟ್ ಲೆಟ್ ಮಿ ಫಿನಿಶ್ ದಿಸ್. ಇದು ಸಕ್ಕತ್ತಾಗಿದೆ. ಹಾಂ, ಡ್ಯಾಮ್. ನಾನು ಇಲ್ಲಿ ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ರು ಯಾವತ್ತೂ ಬಂದಿದ್ದಿಲ್ಲ. ಭಯ್ಯ ರಾಯ್ತದ ಇದು नहीं बनाया, ठीक है. ग्रीन कोफ्ता ट्राई करता है. ये स्वीट है इधर का ಸ್ವೀಟ್ ಕೂಡ ಕೊಟ್ಟಿದ್ದಾರೆ. ಇದು ಮುಜಫರ್ है क्या ये? नहीं शामिया का आता नहीं वो शामिया आता नहीं करेक्ट ಶಾಮಿಯಾ. अच्छा अच्छा. मुजफ्फर बनाया ಸೊ ಪೆಪ್ಪರ್ ಮಟನ್ ತಗೊಂಡಿದ್ದೀನಿ. सो माय गॉड, ಒಂದು ನಿಮಿಷ ಇರಿ, ನಾನು ತೋರಿಸ್ತೀನಿ. बस एक पीस, 2 पीस नहीं चाहिए. एक प्लेट आएगा वो You can कबाब see छोटा this. छोटा पीस रहता नहीं वो तल के देता. दो चीज ये ड्राई रहता, बाकी सब वो गीला रहता. गाइस Wait, ನೋಡಿ, okay. एक थोड़ा ग्रेवी कर दो भैया मलाई कोफ्ता का. ये भी जितना चाहिए ಹೇಗೆ ಕಾಣ್ತಿದೆ ನೋಡಿ, ಫ್ಯಾಟ್ ಫಿಲ್ಡ್ ಮಟನ್. यार सामने बैठो ओके बस ನೆಕ್ಸ್ಟ್ ಲೆವೆಲ್ ಅಲ್ಲಿದೆ. ನಾನು ಮಟನ್ ಫ್ಯಾನ್ ಅಲ್ಲ, ಆದರೂ ತಿಂತಾ ಇದ್ದೀನಿ ಅಂದ್ರೆ ಲೆಕ್ಕ ಹಾಕಿ ಎಷ್ಟು ಟೇಸ್ಟಿ ಆಗಿದೆ ಅಂತ. मैं मटन खाती ज नहीं. For vlog at least I'm trying to eat. I'm a chicken lover, I'm not a mutton lover. I'm unfortunately sorry about that. But ಇದು ತುಂಬಾ ಇಷ್ಟ ಆಯಿತು ನನಗೆ. ಇದು ನೋಡ್ಬೋದು. ಹೇಗಿದೆ? Oh my god. ಅಲ್ಟಿಮೇಟ್ ಅಂಡ್ ಅಮೇಜಿಂಗ್ ಆಗಿದೆ. ಇವಾಗ ಬಿರಿಯಾನಿ ಟ್ರೈ ಮಾಡುವಂಥ ಟೈಮು. ಗೈಸ್ ಲುಕ್ ಅಟ್ ದಿಸ್ ಪೀಸ್. ಕಾಣಿಸ್ತಿದ್ಯಾ? ದಿಸ್ ಇಸ್ ಲೈಕ್ ಫ್ಯಾಟ್ ಫಿಲ್ಡ್ ಪೀಸ್. ಐ ಆಮ್ ನಾಟ್ ಅ ಮಟನ್ ಲವರ್ ಅನ್ಫಾರ್ಚುನೇಟ್ಲಿ. ಐ ಆಮ್ ಸೊ ಸಾರಿ. ಸೊ ಅವಳು ತಿಂತಾಳೆ, ಅವಳು ತಿನ್ಬೇಕಾದ್ರೆ ಅವಳು ಬ್ಯಾಕ್ ಕ್ಯಾಮ್ರಾ ಮಾಡಿ ಹಿಡಿತೀನಿ. ಐ ಆಮ್ ಡನ್ ವಿತ್ ದ ಮಟನ್ ಥಿಂಗ್. ಟೇಸ್ಟ್ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಹೇಳಬೇಕಂದ್ರೆ. ಬಟ್ ಐ ಆಮ್ ನಾಟ್ ಅ ಮಟನ್ ಲವರ್ಸ್. ಮಟನ್ ಲವರ್ಸ್, ದಿಸ್ ಇಸ್ ಯೋರ್ ಪ್ಲೇಸ್, ಮಸ್ಟ್ ವಿಸಿಟ್, ಡೂ ಟ್ರೈ ಆ್ಯಂಡ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಹೇಗಿತ್ತು ಅಂತ. ನೆಕ್ಸ್ಟ್ ಲೆವೆಲ್ ಇದೆ ಬಿರಿಯಾನಿ. ಆ್ಯಕ್ಚುಲಿ ನಮ್ಮ ಮುಸ್ಲಿಮ್ಸ್ ಮದುವೆಯಲ್ಲಿ ಶಾದಿ ಕಿ ಬಿರಿಯಾನಿ ಅಂತ ಇದು ಮಾಡ್ತಾರಲ್ಲ, ಸೊ ದ ಟೇಸ್ಟ್ ಇಸ್ ಸಿಮಿಲರ್ ಟು ವಾಟ್ ಶಾದಿ ಕಿ ಬಿರಿಯಾನಿ ಈಸ್ ಮೇಡ್. ರಿಯಲಿ ಗ್ರೇಟ್. Firdaus BC, located at Shivaji Nagar, 10 on 10, must visit guys. ಪ್ರತಿಯೊಂದು ಮುಗಿಸಿದ್ದಾಯಿತು, ಪ್ರಾಪರ್ ಆಗಿ ಎಲ್ಲ ತಿಂದು. ಹಾನೆಸ್ಟ್ ರಿವ್ಯೂ ಕೊಡ್ಬೇಕಂದ್ರೆ ಅಥೆಂಟಿಕ್ ಪ್ರಾಪರ್ ಮುಸ್ಲಿಂ ಸ್ಟೈಲಲ್ಲಿ ಮಟನ್ ಅಥವಾ ಮಟನ್ ಬಿರಿಯಾನಿನ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಬೇಗ ನಮ್ಮ ಶಿವಾಜಿನಗರಲ್ಲಿ ಲೊಕೇಟ್ ಆಗಿರೋ ಫಿರ್ದೌಸ್ BCಗೆ ಬನ್ನಿ. ಸೊ ಇಲ್ಲಿ ನಾನ್ ಮುಸ್ಲಿಮ್ಸ್ ಕೂಡ ಬಂದು ತಿನ್ಬೋದು, ಯಾಕಂದರೆ ಇಲ್ಲಿ ಪ್ಯೂರ್ ಮಟನ್ನ ಯೂಸ್ ಮಾಡ್ತಾರೆ. ಅಥೆಂಟಿಕಲಿ ಮುಸ್ಲಿಂ ಸ್ಟೈಲಲ್ಲಿ ಕುಕ್ ಮಾಡಿ ಕೊಡ್ತಾರೆ. ಸೊ ಭಯ ಏನಿಲ್ಲ, ಆರಾಮಾಗಿ ಬನ್ನಿ, ಚಿಕನ್ ಮಟನ್ ಎಂಜಾಯ್ ಮಾಡಿ. ಅದ್ರ ಜೊತೆ ಕಾಂಪ್ಲಿಮೆಂಟ್ರಿ ಆಗಿ ಸ್ವೀಟ್ ಕೂಡ ಕೊಟ್ಟಿದ್ದಾರೆ.
ಮುಗಿಸ್ಬಿಟ್ಟೆ. ಇವಳು 1 ಗಂಟೆ ತಿಂತವಳೆ. ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಅಂತಿದ್ದಲ್ಲ, ಇಷ್ಟ ಆಯ್ತಾ? ಇನ್ನ ಇಷ್ಟು ಬಿಟ್ಟಿದ್ಯಲ್ಲೇ, ನಾನು ಸ್ವಲ್ಪನೇ ತಿಂದಿದ್ದು. ಸೊ ಫಿರ್ದೋಸ್ BCಯಲ್ಲಿ ಊಟ ಮಾಡಿಕೊಂಡು ವಿ ಡೈರೆಕ್ಟ್ಲಿ ಕೇಮ್ ಟು ಸೂರತ್ ಖಜಾನ. ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದಿದ್ದೀವಿ. ಇಲ್ಲಿ ವಿ ಆರ್ ಇನ್ ಸೂರತ್ ಖಜಾನ. ಸೊ ನಮ್ಮ ಫೇಸ್ನ ನೋಡ್ತಿರ್ಬೋದು, ತಿನ್ಬಿಟ್ಟು ಬಿಸಿಲಲ್ಲಿ ನಡ್ಕೊಂಡು ಹೆಂಗಾಗಿದ್ದೀವಿ. ಲೈಕ್ ಲೆಜಿಟ್ ಕ್ಯಾನ್ ನಾಟ್ ಬಿಲೀವ್. ದಿಸ್ ಇಸ್ ವಾಟ್. ತುಂಬ ರಶ್ ಇದೆ ಸೂರತ್ ಖಜಾನ ಕರೆಂಟ್ಲಿ. ವಿ ಆರ್ ವೇಟಿಂಗ್ ಹಿಯರ್. ಆಫೀಸ್ ವೇರ್ ಕಾರ್ಡ್ ಸೆಟ್ಸ್ ತೊಗೋಬೇಕಾಗಿತ್ತು. ಸೊ ಐ ಆಮ್ ಹಿಯರ್. ಅನ್ಫಾರ್ಚುನೇಟ್ಲಿ ಐ ಡೋಂಟ್ ನೋ, ವಿ ಆರ್ ವೇಟಿಂಗ್. ಸೊ ಯಾ ಸ್ಟೇ ಟ್ಯೂನ್. ತೋರಿಸ್ತೀನಿ ಒಂದೊಂದೇ ಕಾರ್ಡ್ ಸೆಟ್ ಏನು ಶಾಪಿಂಗ್ ಮಾಡ್ತೀವಿ ಅಂತ. ಚೆಕ್. ಸೊ ಸೂರತ್ ಖಜಾನದಲ್ಲಿ ಡ್ರೆಸ್ಸಸ್ ಟ್ರೈ ಮಾಡ್ತಾ ಇದ್ದೀವಿ ಇಬ್ರು ತಗೊಳ್ಳೋಣ ಅಂತ. ಐ ಡೋಂಟ್ ನೋ ವಾಟ್ ಐ ಆಮ್ ವೇರಿಂಗ್. ಪಾಕಿಸ್ತಾನಿ ಝಂಡಾ ಕಾಣಿಸ್ತಾ ಇದ್ದೀನಿ ನಾನು. ಲುಕ್ at her outfit. It's looking really good. मैं तो पूरा पाकिस्तानी झंडा. I'm not getting this though. ಸೊ ಚಿಕ್ಕ ವಯಸ್ಸಿಂದ ಸ್ಕೂಲ್ ಡೇಸಲ್ಲಿ ನಮಗೆಲ್ಲ ಪಾಕೆಟ್ ಮನಿ ಅಷ್ಟೊಂದು ಯಾರು ಕೊಡ್ತಿರ್ಲಿಲ್ಲ, ಸರಿನಾ? ಇವರಪ್ಪ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರಿಂದ ಇವಳ ಹತ್ರ ಯಾವಾಗಲೂ ತುಂಬ ದುಡ್ಡಿರೋದು. ಸೊ ಆಲ್ವೇಸ್ ಶಿ ಯೂಸ್ ಟು ಬ್ರಿಂಗ್ ಲಾಟ್ ಆಫ್ ಮನಿ ಟು ಸ್ಕೂಲ್ ಆ್ಯಂಡ್ ಶಿ ಯೂಸ್ ಟು ಟೇಕ್ ಅಸ್ ಔಟ್. ಲಂಚ್ ಟೈಮಲ್ಲಿ ಆಚೆ ಕರ್ಕೊಂಡೋಗಿ ಎಲ್ಲರಿಗೂ ಕೊಡಿಸೋಳು. ಸೊ ಹಾಗಾಗಿ ಇವಾಗ 25 ವರ್ಷಗಳ ನಂತರ ಮೈ ಟರ್ನ್. ನಾನು ಸಂಪಾದನೆ ಮಾಡ್ತೀನಿ ಇವಾಗ. ನನ್ನ ಕಡೆಯಿಂದ ಅವಳಿಗೊಂದು ಚಿಕ್ಕ ಗಿಫ್ಟು. ಐ ಹೋಪ್ ಯು ಲೈಕ್ ಇಟ್. ಎಸ್. ಸೊ ಟ್ರೈಲ್ ಮಾಡಿ ನೋಡಿದ್ರು ತುಂಬ ಚೆನ್ನಾಗಿ ಕಾಣ್ತಿದ್ಲು. ದಟ್ಸ್ ವೈ ಡಿಸೈಡೆಡ್ ಕೆ ಲೆಟ್ ಮಿ ಬೈ ದ್ಯಾಟ್ ಫಾರ್ ಹರ್ ಅಂತ. ಸೊ ತಗೊಂಡ್ವಿ. ಸೂರತ್ ಖಜಾನದಿಂದ ಹೋಗ್ತಾ ಇದ್ದೀವಿ ನಡ್ಕೊಂಡು. ಲೆಟ್ ಸಿ ವಾಟ್ ವಿ ಹ್ಯಾವ್ ಟು ಡೂ ನೆಕ್ಸ್ಟ್ ಅಂತ. ಸೊ ವಿ ಆರ್ ಇನ್ ಕಮರ್ಷಿಯಲ್ ಸ್ಟ್ರೀಟ್. ವಿ ಆರ್ ಗೆಟಿಂಗ್ ಅವರ್ ಪರ್ಫ್ಯೂಮ್ ಕಸ್ಟಮೈಸ್ಡ್. ಯು ಕ್ಯಾನ್ ಸಿ. ಸೊ ಇಲ್ಲಿ ವೆರೈಟಿ ಆಫ್ ಪರ್ಫ್ಯೂಮ್ಸ್ ಇರುತ್ತೆ. ಸೊ ನಮಗೆ ಬೇಕಾಗೋ ಥರ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಸೆಲೆಕ್ಟ್ ಫ್ರಮ್ ದ ಹೆಕ್ ಲಾಟ್ ಆಫ್ ವೆರೈಟಿ ಆಫ್ ದ ಪರ್ಫ್ಯೂಮ್ಸ್. ಸೊ ಇವಾಗ ಎಲ್ಲ ತೊಗೊಂಡಿದ್ದೀವಿ. ಐ ಶೋ ಯು ವಾಟ್ ಇಟ್ ಇಸ್. ನೋಡಿ ಏನು ತಿಂತಾ ಇದ್ದಾಳೆ. ನಾನು ತಿಂತಾ ಇಲ್ಲ. ಶಿ ವಾಂಟ್ ಟು ಈಟ್. ಐ ಆಮ್ ಜಸ್ಟ್ ಟ್ರೈಯಿಂಗ್ ಇಟ್ ಅಷ್ಟೇ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಟ್ರೈ ಮಾಡು. ನಾಟ್ ಮೈ ಕೈಂಡ್. ಓಕೆ, ಇದನ್ನ ಹಿಡ್ಕೊ ಹಿಂಗೆ. ಅಮೇಝಿಂಗ್. ಹಲೋ ಗೈಸ್, ಬೆಳಗ್ಗೆ ಬಂದಿದ್ದು ಸಂಜೆನೇ ಆಗೋಯ್ತು. ಇನ್ನು ಬ್ಯಾಗ್ಸ್ ಬಗ್ಗೆ, ಶಾಪಿಂಗ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲೊಂದು ಬ್ಯಾಗ್, ಅಲ್ಲೊಂದು ಬ್ಯಾಗ್, ಇಲ್ಲೊಂದು ಬ್ಯಾಗ್, ಇಟ್ಸ್ ಫಿಲ್ಡ್ ವಿತ್ ಬ್ಯಾಗ್ಸ್. ಸೊ ಏನೇನು ಬೇಕು ಪ್ರತಿಯೊಂದು ಶಾಪಿಂಗ್ ಮಾಡ್ಕೊಂಡು ಆಯಿತು. ಇವಾಗ ಹೋಗ್ತಾ ಇದ್ದೀವಿ ವಾಪಸ್ಸು. ಹೋಗ್ಬಿಟ್ಟು ಹೇಳ್ತೀನಿ ನೆಕ್ಸ್ಟ್ ಏನೇನು ಶಾಪಿಂಗ್ ಮಾಡಿದ್ವಿ, ಏನು ಮಾಡಿದ್ವಿ ಅಂತ. ಸೊ ಯಾ ಗೈಸ್, ಬಾಯ್ ಬಾಯ್. ತುಂಬ ಟಯರ್ಡ್ ಆಗಿದೆ, ಮಾತಾಡೋಕ್ಕಾಗ್ತಿಲ್ಲ. ಲೆಟ್ ಮಿ ಗೋ ಆ್ಯಂಡ್ ಹ್ಯಾವ್ ಸಮ್ ವಾಟರ್ ಫಸ್ಟ್. ಆಮೇಲೆ ಸೊ ತೊಗೊಂಡು ಬಂದ್ವಿ. ಎಲ್ಲ ತೊಗೊಂಡು ಬಂದಿದ್ದಾಯಿತು. ಇಬ್ರಿಗೂ ಏನೇನು ಬೇಕಿತ್ತು ಎಲ್ಲ ಸಿಕ್ತು. ಬಟ್ ಫಾರ್ಮಲ್ ವೇರ್ ಮಾತ್ರ ಸಿಗಲಿಲ್ಲ ನನಗೆ. ಸೊ ಅದಕ್ಕೆ ಇನ್ನೊಂದ್ಸರಿ ಹೋಗ್ತೀವಿ ಖಂಡಿತವಾಗ್ಲೂ. ಬೆಳಗ್ಗೆಯಿಂದ ಸಂಜೆವರೆಗೂ ತಿಂದ್ವಿ, ಶಾಪಿಂಗ್ ಮಾಡಿದ್ವಿ, ಮತ್ತು ಸುಸ್ತಾಗ್ಬಿಟ್ಟು ಬಂದಿದ್ದೀವಿ. ಹೌ ವಾಸ್ ದ ಡೇ? ಟಯರಿಂಗ್. ದಟ್ಸ್ ಆಲ್. ಯು ಆರ್ ನಾಟ್ ಎಕ್ಸೈಟೆಡ್ ಫಾರ್ ವಾಟ್ ಆಲ್ ಯು ಗಾಟ್? ಎಕ್ಸೈಟೆಡ್ ತಗೊಂಡಾಗ. ಓಡಾಡಿ ಓಡಾಡಿ ಐ ಆಮ್ ಡನ್. ದಟ್ಸ್ ಟ್ರೂ ಮ್ಯಾನ್. ಎಕ್ಸೈಟ್ಮೆಂಟ್ ಅಗೇನ್. ಓಕೆ. ನಾನು ತೊಗೊಂಡು ಬಂದಿದ್ದರಿಂದ ಆಲ್ರೆಡಿ ನೈಟ್ ಡ್ರೆಸ್ ತೊಗೊಂಡು ಹಾಕ್ಕೊಂಡಿದ್ದೆ ಅಂತ ಆಗಿದ್ದು ಬೈತಾ ಇದ್ಲು ನನಗೆ. ಸೊ ಯಾಕೆ ಹಾಕ್ಕೊಂಡೆ ಅಂತ ಹೇಳಿಬಿಟ್ಟು ಏನೇನು ತೊಗೊಂಡು ಬಂದ್ವಿ ಪ್ರತಿಯೊಂದು ತೋರಿಸ್ಬಿಟ್ಟು ಇನ್ನೊಂದು ವ್ಲಾಗ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ದ್ಯಾಟ್ ವಾಸ್ ದ ಡೇ ವಿತ್ ಪವಿತ್ರ. ಆ್ಯಂಡ್ ವಿ ಹ್ಯಾವ್ ಎಕ್ಸ್ಪ್ಲೋರ್ಡ್ ಕಮರ್ಷಿಯಲ್ ಸ್ಟ್ರೀಟ್ ಆ್ಯಂಡ್ ವಿ ಹ್ಯಾವ್ ಎಕ್ಸ್ಪ್ಲೋರ್ಡ್ ಅಮೇಝಿಂಗ್ ಫುಡ್ ಪ್ಲೇಸ್ ಇನ್ ಶಿವಾಜಿನಗರ್. ಸೊ ನೀವು ಹೋಗಿ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ, ಮತ್ತು ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಬೇಗ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯಿತಾ ನನ್ನ ವ್ಲಾಗು ಅಂತ ದಯವಿಟ್ಟು ಹೇಳಿ. ಮತ್ತು ಸಪೋರ್ಟ್ ಮಾಡಿ ನನ್ನಂಥ ಸ್ಮಾಲ್ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ಗೆ. ಜಸ್ಟ್ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮ್ನ ಇನ್ನೂ ಫಾಲೋ ಮಾಡಲ್ಲ, ಪ್ಲೀಸ್ ಗೋ ಬ್ಯಾಕ್ ಆ್ಯಂಡ್ ಫಾಲೋ ಮೀ ಆನ್ ಇನ್ಸ್ಟಾ. ಸೇಮ್ ಈಟ್ ಆ್ಯಂಡ್ ಟ್ರಾವೆಲ್ ವಿತ್ ರಾಹತ್ ಅನ್ನೋ ಹೆಸರಲ್ಲೇ ಇದೆ. ಸೊ ಪ್ಲೀಸ್ ಟು ಫಾಲೋ ಗೈಸ್. ಸಿಗೋಣ ಮುಂದಿನ ವ್ಲಾಗಲ್ಲಿ. ಸೊ ಅಂಟಿಲ್ ದೆನ್, stay tuned, subscribe.
ಬಾಯ್ ಗೈಸ್. Bye.